ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗು, 22 ಜೂನು. ಆಲ್ರೆಡಿ ನೀವು ನೋಡಿದ್ದೀರಾ, ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೈಟ್ ಫ್ರೈಡೇ ಈವ್ನಿಂಗ್ ಬಂದು ಶಿಲ್ಪ ಮನೇಲಿ ಸ್ಟೇ ಆಗಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಟೆಂಪಲ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ನೈಟ್ ಲೇಟ್ ಆಗಿದ್ದಲ್ವ, ಸೊ ಲೇಟಾಗಿ ಎದ್ದೇಳಿದ್ವಿ. ಸಿಹಿ ಎದ್ಬಿಟ್ಟು ಪ್ರಣವ್ ಇನ್ನೂ ಎದ್ದೇ ಇರಲಿಲ್ಲ, ಆಗಲೇ ಹೋಗಿ ಅವನ್ನ ಎದ್ದೇಳಿಸ್ತಾ ಇದ್ಲು. ಹಾಯ್ ಸಿಹಿ, ಮುಟ್ಟು ಗಂಧ ಮುಟ್ಟು. ಏನು ಕೊಟ್ಟಿರಲಿಲ್ಲ, 2 ಬಾಳೆಹಣ್ಣಷ್ಟೇ ಕೊಟ್ಟಿದ್ದಾರೆ. ಚಪಾತಿ ಪಲ್ಯ ತಿಂದಾಗಿದೆ, ಚಿತ್ರಾನ್ನ ಮಾಡಿದ್ದಾರೆ, ಅದು ತಿಂದಾಗಿದೆ. ಇದನ್ನ ತಿಂತಾ ಇದ್ದಾರೆ. ಶಿಲ್ಪ ಚಪಾತಿ, ಪನ್ನೀರು, ಚಿತ್ರಾನ್ನ ಮತ್ತೆ ಕೋಸಂಬರಿ ಎಲ್ಲ ಮಾಡಿದ್ದಾರೆ. ಚಪಾತಿ ತಿಂದ್ಕೊಂಡೆ, ವಿಡಿಯೋ ಮಾಡಲಿಲ್ಲ. ನಾವು ಶಿಲ್ಪ ಮನೆಯಿಂದ ಇವಾಗ ಹೊರಟ್ವಿ, ನಂಜನಗೂಡಿಂದ. ಇವಾಗ ಟೈಮ್ ಬಂದು ಅರೌಂಡ್ 9:54 ಆಗಿದೆ. ನಂಜನಗೂಡಲ್ಲಿ ಟೆಂಪಲ್ ಇದೆಯಲ್ಲ, ಏನದು ಚಿನ್ನ ಟೆಂಪಲ್ ನೇಮ್? ನಂಜುಂಡೇಶ್ವರ. ಸೊ ನಂಜುಂಡೇಶ್ವರ ಟೆಂಪಲ್ಲಿಗೆ ಹೋಗಿ ಅದಾದಮೇಲೆ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ತೀವಿ. ಸಿಹಿಲಿ ಹಾಯ್ ಮಾಡಮ್ಮ, ಹಾಯ್ ಹಾಯ್ ಕಣಮ್ಮ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೋ ಕಾರಿಗೆ ರೋಡಿಗೆ ಈ ಥರ ಅಡ್ಡ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲಿದೆ ಬೂವಾ? ಹೂವು ಹೆಂಗನತ್ತಮ್ಮ? ಶಿಲ್ಪ ಮನೆಯಿಂದ ಟೆಂಪಲ್ ನಮಗೆ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ನೋಡೋಣ ಟೆಂಪಲಲ್ಲಿ ರಶ್ ಇರತ್ತಾ ಏನಂತ. ಮತ್ತೆ ಮೈಸೂರವ್ರು ಯಾರಾದರೂ ನನ್ನ ಬ್ಲಾಗ್ ಮೈಸೂರವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ, ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಯಾವುದೆಲ್ಲ ಪ್ಲೇಸಸ್ ಇದೆ ಅಂತ. ಮುಂಚೆ ಬಂದಿದ್ದು ನಾನು. ಹೌದಾ? ಸ್ವಾಮಿ ನಂಜುಂಡೇಶ್ವರ. ನಾನು ಈ ಟೆಂಪಲ್ಗೆ ನನಗೆ ನೆನಪಿರೋ ಥರ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆಲ್ಲ ಟ್ರಿಪ್ ಕರ್ಕೊಬಂದಾಗ ಈ ಟೆಂಪಲ್ ತೋರಿಸ್ಕೊಂಡು ಹೋಗ್ತಿದ್ರು ಅನಿಸುತ್ತೆ. ಯಾಕಂದರೆ ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಏನಾದರೂ ಸ್ಕೂಲಿಂದ ಟ್ರಿಪ್ ಕರ್ಕೊಬಂದರೆ ಅರಮನೆ, ನಂಜನಗೂಡು, ರಂಗನತಿಟ್ಟು ಅದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾವು ಬೇಗ ಬಂದಿದ್ದೀವಿ, ಸೊ ಜನ ಯಾರೂ ಇರಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ನಮಗೇನೆ ಶಾಕ್ ಆಗೋಯ್ತು. ಎಷ್ಟು ಜನ ಅಂದರೆ ಫುಲ್ಲು ಜನ. ನಾನು ಯಾವತ್ತೂ ಇಷ್ಟು ಜನನ ಈ ಟೆಂಪಲಲ್ಲಿ ನೋಡೇ ಇರಲಿಲ್ಲ. ಮತ್ತು ಅಲ್ಲೆಲ್ಲ ಉರುಳು ಸೇವೆ ಮಾಡ್ತಾಯಿದ್ರು, ಮತ್ತು ಧೂಪ ಹಾಕೋದು ಅಂತ ಹೇಳ್ತಾಯಿದ್ರು. ನಾವು ಒಂದು 2-3 ಕಡೆ ವಿಚಾರಿಸಿದ್ವಿ, ಲೈಕ್ ಏನಾದರೂ ಸ್ಪೆಷಲ್ ಎಂಟ್ರಿ ಇದೆಯಾ, ಎಷ್ಟು ಟೈಮ್ ಆಗುತ್ತೆ ಆ ಥರ ಎಲ್ಲ. ಬಟ್ ಸ್ಪೆಷಲ್ ಎಂಟ್ರಿ ಇತ್ತು, 100 ರೂಪೀಸು. ಆದರೆ ಸಿಹಿ ಇರೋದಿಲ್ಲ, ಅರೌಂಡ್ 3 to 4 hours ಆಗುತ್ತೆ ಅಂತ ಹೇಳಿದ್ರು. ಬೇಬಿ ಇದೆಯಲ್ಲ ಬಿಡ್ತೀರಾ ಅಂತ ಅಂದರೆ ಅವರು ಬಿಡಲ್ಲ ಅಂತ ಕೂಡ ಹೇಳಿದ್ರು ಅಲ್ಲಿರೋ ಪೊಲೀಸು. ಸೊ ಹಾಗೇ ಆಚೆಯಿಂದಾನೇ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ವಾಪಸ್ ಬರ್ತಾ ಅಲ್ಲಿ ನೇರಳೆ ಹಣ್ಣಿತ್ತು, ಸೊ ನೇರಳೆ ಹಣ್ಣು ತಗೊಂಡ್ವಿ. ಮತ್ತು ಅಲ್ಲಿ ಬೇಲದ ಹಣ್ಣು ಕೂಡ ಇತ್ತು. ಹಣ್ಣಾಗಿರೋದು ಹೆಂಗ್ ಗೊತ್ತಾಗತ್ತಜ್ಜಿ? ನಿಮ್ ಎದುರಿಗೆ ಒಟ್ಟು ತೋರಿಸ್ತೀನಿ. ಒಂದು ಕಾಯಿ ಬೇಕು ಅಂದ್ರೂ ಇಲ್ಲ. ಹೌದಾ? ನಾವ್ ಕಾಯಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಹಣ್ಣು ನಾವೆಲ್ಲಿ ಕಾಯಿ ಕೊಡಕ್ಕಾಗಲ್ಲ. ಇದನ್ನೇ ಕೊಡಿ 50 ರೂಪಾಯಿಗೆ. ಒಟ್ಟು ತೋರ್ಸಮ್ಮ ಅಂದ್ರೆ ತೋರಿಸು, ದೊಡ್ಕೊಳ್ಳಿ. 50 ರೂಪಾಯಿಗೆ 3 ಬರುತ್ತಲ್ಲ, ಅದನ್ನ ಕೊಡಿ ದೊಡ್ಡದು. 5 ಕಟ್ಬಿಡೋದು, ಜಾಸ್ತಿ 5 ನಿಮಿಷ ಮಾಡೋದು. ಆಗ ಗಟ್ಟಿ ಆಯ್ತಾ ಪೀಸ್ನ ಕುಯ್ಕಟ್ಟಿರೋದು ಅದು ಅಲ್ವಾ. ಮತ್ತೆ ಇದು ಟೂಸು ಅಂದ್ರೆ ಏಲಕ್ಕಿ ಕಾಯಿ ಬೆಲ್ಲ ಹೆಚ್ಚಿಬಿಟ್ಟು ನಮ್ಗೆ ಎಷ್ಟು ಲೋಟ ನೀರು ತಗೊಳ್ತೀವಿ, ನೀರನ್ನ ಕಲಿಸ್ಕೊಂಡು
ಕುಡಿಯೋದು ಅದು ಬೇಡ ಅಂದ್ರೆ ಸಕ್ಕರೆನ ಬೆಲ್ಲನ ಹಾಕೊಂಡು ಚಮಚದಲ್ಲಿ ತಗೊಂಡು ತಿನ್ನೋದು ತಾಯಿ. ಓಕೆ. ನೀವು ಇನ್ನೊಬ್ರಿಗೆ ಕೊಡ್ಬೇಕು ತಾಯಿ. ನಾವು ಆಯ್ತು ಥ್ಯಾಂಕ್ಸ್. ನನ್ನ ಹೆಸರು ಅದನ್ನು ತುಂಬ ರೀಲ್ಸು ಮತ್ತು ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಬಟ್ ಹೇಗೆ ತಿನ್ನಬೇಕಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅಜ್ಜಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಮತ್ತು ಪ್ರಣವ್ಗೆ ಅಂತ ಹೇಳಿ ಬಲೂನ್ ಕೂಡ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇವತ್ತು ಏನು ಪೌರ್ಣಮಿ ಅಂತೆ. ಸೊ ಪ್ರತಿ ಪೌರ್ಣಮಿಯಲ್ಲಿ ಹಿಂಗೆ ಇರುತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ಬಂದಿದ್ವಿ, ಒಳಗಡೆ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸ್ಪೆಷಲ್ ಎಂಟ್ರಿ ಇತ್ತು, 100 ರೂಪಾಯಿ ಕೊಟ್ಟು ಹೋಗೋಣ ಅಂತ ನೋಡಿದ್ರು ಅದನ್ನು ತುಂಬ ಜನ ಇದ್ದಾರೆ. 2-3 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು. ಸಿಹಿ ಇರಲ್ಲ. ಸೊ ಅದಕ್ಕೆ ಆಚೆಯಿಂದನೇ ಎಲ್ಲ ಬೇಡ್ಕೊಂಡು ಕೈ ಮುಗ್ದು ಹೊರಡ್ತಾ ಇದ್ದೀವಿ. ಇವಾಗ ಶಿಲ್ಪ ಮನೆಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಡ್ತೀವಿ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಸಿಗೋಣ. ಶಿಲ್ಪ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೇರಳೆ ಹಣ್ಣು ತಂದಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿ ಅದು ನೇರಳೆ ಹಣ್ಣೆಲ್ಲ ತಿಂದು ವಿಶ್ವ ನೆನ್ನೆ ಎಲ್ಲ ಡ್ರೈವ್ ಮಾಡಿ ಟಯರ್ಡ್ ಆಗಿದ್ರು ಮತ್ತು ಅವ್ರಿಗೆ ನಿದ್ದೆ ಕೂಡ ಇರಲಿಲ್ಲ. ಸೊ ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಸಿಹಿ ಶಿಲ್ಪನ ಅಕ್ಕಪಕ್ಕ ಮನೆಯದ್ದು ಮಕ್ಕಳೆಲ್ಲ ಬಂದಿದ್ದರು, ಅವ್ರ ಜೊತೆ ಆಟ ಆಡ್ತಾ ಇದ್ಲು. ಸೊ ಅವಳನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಶಿಲ್ಪನ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಇವಾಗ ಅರೌಂಡ್ 12 o'clock ಆಗಿದೆ. ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಬಿಸಿಲಿದೆ. ಮೈಸೂರು ಯಪ್ಪ ನಮ್ಮ ಬೆಂಗಳೂರೇ ಪರವಾಗಿಲ್ಲ ಅಂತ ಅನಿಸ್ತಿದೆ ಈ ಬಿಸಿಲಿಗೆ ಹೋಲಿಸ್ಕೊಂಡ್ರೆ, ಅಥವಾ ನಮ್ಮ ಮನೆಯಲ್ಲೇ ಇರ್ತಿದ್ವಲ್ಲ ಅದಕ್ಕೆ ಆ ಥರ ಅನಿಸ್ತಿದೆ ಏನೋ ಗೊತ್ತಿಲ್ಲ. ಬಟ್ ತುಂಬ ಬಿಸಿಲು ಅನಿಸ್ತಿದೆ. ಇಲ್ಲಿ ಬಿಸಿಲು ಬಂದು ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಬೆಂಗಳೂರು ಬಿಸಿಲು ಬಂದು ಹ್ಯುಮಿಡಿಟಿ ಇರಲ್ಲ, ಹಂಗಾಗಿ ಇಲ್ಲಿ ನಮಗೆ ಜಾಸ್ತಿ ಶೆಕೆ ಅನಿಸುತ್ತೆ. ಓಕೆ, ನೋಡೋಣ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಎಲ್ಲರೂ ಹೇಳಿರೋ ಥರ ತುಂಬ ಅಲ್ಲಿ ಚಳಿ ಇರುತ್ತೆ, ಜಾಕೆಟ್ ಎಲ್ಲ ತಗೊಂಡೋಗಿ ಅಂತ ಹೇಳಿದರು. ಸೊ ಜಾಕೆಟ್ ಎಲ್ಲ ತಗೊಂಡಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಈ ತಾತ ಬಂದು ದುಡ್ಡಿದ್ರೆ ಕೊಡಿ ಅಂತ ಕೇಳಿದ್ರು. ಬಟ್ ನಮ್ಮ ಹತ್ರ ಅಂದರೆ ಲೈಕ್ ಈಗ ಯಾರಾದರೂ ಈ ಥರ ಕೇಳಿದ್ರೆ ನಾವು ದುಡ್ಡು ಕೊಡಲ್ಲ. ಲೈಕ್ ನಮ್ಮ ಹತ್ರ ಏನಾದರೂ ತಿನ್ನೋದಕ್ಕಿದ್ರೆ ಅದನ್ನು ಕೊಡಿಸ್ತೀವಿ ಅಥವಾ ಕೊಡ್ತೀವಿ. ಸೊ ಸಿಹಿಗೆ ಅಂತ ಬಾಳೆಹಣ್ಣು ತೊಗೊಂಡಿದ್ದೆ, ಅದನ್ನು ಕೊಟ್ಟೆ, ಇಸ್ಕೊಂಡ್ರು. ಸಿಹಿ ಅವ್ರನ್ನ ತಾತ ಅಂತ ಮಾತಾಡಿಸ್ತಾ ಇದ್ಲು. ಸೊ ಕ್ಯಾಪ್ಚರ್ ಮಾಡಿದೆ. ಬೆಟ್ಟ ಗುಡ್ಡಗಳ ಮಧ್ಯ ರೋಡ್ ಸಿಕ್ಕಿದ್ರೆ ನಿಮಗೆ ಏನ್ ಅನ್ಸುತ್ತೆ? ನನಗಂತೂ ಈ ರೋಡ್ ಮುಗಿಲೇಬಾರ್ದು, ಹೀಗೆ ಹೋಗ್ತಾನೆ ಇರ್ಬೇಕು ಅನ್ಸ್ತಾ ಇರುತ್ತೆ. ಸೋ ಪೀಸ್ಫುಲ್. ನಂಜನಗೂಡಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಬಂದು ಅರೌಂಡ್ 57 ಕಿಲೋಮೀಟರ್ ಆಗುತ್ತೆ. ಈಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ಅಲ್ಲಿ ಕಾರ್ ಬಿಡಲ್ಲ. ಸೊ ಕಾರೆಲ್ಲ ಇಲ್ಲೇ ಅಂದರೆ ಬೆಟ್ಟದ ಕೆಳಗಡೆನೇ ಪಾರ್ಕ್ ಮಾಡಬೇಕು. ಸೊ ಈ ಥರ ಕ್ಯೂ ಇದೆಯಲ್ಲ, ಕ್ಯೂ ಅಲ್ಲಿ ಹೋಗಿ ಟಿಕೆಟ್ ತೊಗೋಬೇಕಿತ್ತು. ಬಟ್ ಸಿಹಿ ಇರೋದ್ರಿಂದ ನಮಗೆ ಕ್ಯೂ ಇರಲಿಲ್ಲ. ಪಾಪು ಇದೆ ಅಂತ ಮುಂದೆನೇ ಬಿಟ್ಟರು. ಸೊ ಅಲ್ಲೇ ಟಿಕೆಟ್ ತೊಗೊಂಡು ಈ ಥರ ಗೌರ್ಮೆಂಟ್ ಬಸ್ಸಸ್ ಇರುತ್ತೆ, ಅರೌಂಡ್ 7 or 8 ಬಸ್ಸಸ್ ಇದೆಯಂತೆ. ಸೊ ಅದು ಅಪ್ ಆ್ಯಂಡ್ ಡೌನ್ ಮಾಡುತ್ತೆ. ಅಂದರೆ ಹುಡುಗಿರಿಗೆಲ್ಲ ಫ್ರೀ ಇದೆ. ಸೊ ಬಸ್ ಇವಾಗ ಚಾರ್ಜ್ ಫ್ರೀ ಅಲ್ವಾ. ಸೊ ಹುಡುಗರಿಗೆಲ್ಲ ಟಿಕೆಟ್ ಇತ್ತು, ಅರೌಂಡ್ 40 ರೂಪೀಸ್ ಅನ್ಕೊತೀನಿ. ಸೊ ಟಿಕೆಟ್ ತೊಗೊಂಡು ಈ ಥರ ಬಸ್ಸಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಬೆಟ್ಟ
ಬೇಕಾದರೆ ನೇಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಲೈಕ್ ಪೌರ್ಣಮಿ ದಿನ ಹೋಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆ ರಶ್ ಇತ್ತು. ಇವನ್ ನಂಜನಗೂಡು ಟೆಂಪಲಲ್ಲೂ ಅಷ್ಟೇ ತುಂಬ ಜನ ಆಯ್ತಲ್ವ. ಸೊ ಎಲ್ಲ ಟೆಂಪಲ್ ಮುಗಿಸ್ಕೊಂಡು ಈ ಬೆಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಸಖತ್ ಗಾಳಿ. ಇಲ್ಲಿ ವೆದರ್ ಎಷ್ಟು ಚೇಂಜ್ ಅಂದರೆ ಕೆಳಗಡೆ ತುಂಬ ಬಿಸಿಲಿತ್ತು, ಬಟ್ ಮೇಲೆ ಬಂದ ತಕ್ಷಣ ಎಷ್ಟು ತಂಪು ಗಾಳಿ ಬರ್ತಾಯಿತ್ತು. ಮತ್ತು ಅಲ್ಲಿ ಬಿಸಿಲು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ವೆದರ್ ತುಂಬ ಚೆನ್ನಾಗಿತ್ತು. ಇನ್ನೂ ನೀವೇನಾದರೂ ಬರೋದಿದ್ದರೆ ಮಾರ್ನಿಂಗ್ ಬೇಗ ಬನ್ನಿ ಅಥವಾ ಈವ್ನಿಂಗ್ ಬನ್ನಿ. ಮಾರ್ನಿಂಗ್ ನೀವು ಬೇಗ ಬಂದರೆ ಫುಲ್ಲು ಫಾಗೆಲ್ಲ ಇರುತ್ತೆ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಟೆಂಪಲ್ ಒಳಗಡೆ ಹೋಗೋದಕ್ಕೆ ಕೂಡ ತುಂಬಾ ಕ್ಯೂ ಇತ್ತು, ಬಟ್ ಸಿಹಿ ಇರೋದ್ರಿಂದ ನಮಗಲ್ಲೂ ಕೂಡ ಸ್ಪೆಷಲ್ ಎಂಟ್ರಿ ಸಿಕ್ತು. ಮತ್ತು ನೀವು ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಹಿಮ ಬೀಳ್ತಾ ಇರುತ್ತೆ ಅಂತ ಹೇಳ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು, ಸಿಹಿ ಪೊಂಗಲ್ ಮತ್ತು ಬಿಸಿಬೇಳೆ ಬಾತು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅರೌಂಡ್ 1 ಅವರ್ ಅಥವಾ 1.5 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿಹಿ ಆದರೂ ಹಿಂದಿನ ದಿನ ಅಷ್ಟೇ ನಡೆಯೋದನ್ನ ಕಲಿತಾ ಇದ್ಲು. ಸೊ ಟೆಂಪಲಲ್ಲಿ ಎತ್ಕೊಳ್ಳೋಕೆ ಹೋದರೆ ಬರ್ತಾನೆ ಇರಲಿಲ್ಲ ನಡೀತೀನಿ ಅಂತ. ಫೈನಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ವೆದರ್ ಮಾತ್ರ ಅಲ್ಟಿ ಆಗಿತ್ತು. ಇಲ್ಲಿ ಎಷ್ಟು ಕೆಳಗೆ ಬಂದ ತಕ್ಷಣ ಎಷ್ಟು ಬಿಸಿಲು ಮತ್ತು ಸೆಕೆ ಅನ್ನಿಸ್ತಿದೆ, ಬಟ್ ಅಲ್ಲಿ ಬಿಸಿಲಿದ್ರೂ ತುಂಬ ಚಳಿ ಇತ್ತು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ವಿಸಿಟ್ ಮಾಡಿ, ಮೈಸೂರಲ್ಲಿದ್ದರೆ ಅಥವಾ ಬೇರೆ ಕಡೆಯಲ್ಲಿದ್ದರೆ. ಹಿಮವದ್ ಗೋಪಾಲ ಏನದ ಹೆಸರು? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇವಾಗ ಇಲ್ಲಿಂದ ನಮ್ಮ ಪ್ಲಾನ್ ಇರೋದು ಆದರೆ ಬಂಡೀಪುರ ಫಾರೆಸ್ಟ್ ನೋಡ್ಕೊಂಡು ಹೋಗೋಣ ಅಂತ. ನೋಡೋಣ ಏನಾಗುತ್ತೆ. ವಿಶ್ವ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದಾರೆ. ಫುಲ್ಲು ಸೆಕೆ, ತುಂಬ ಸೆಕೆ ಇದೆ. ಮೇಲೇನೆ ತುಂಬ ಚೆನ್ನಾಗಿತ್ತು. ಅಲ್ಲೇ ನಾವು ಅರೌಂಡ್ 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ. ಲೈಕ್ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅರ್ಲಿ ಮಾರ್ನಿಂಗ್ ಬರ್ಬೋದು. ನಾವು ಗೋಪಾಲ ಸ್ವಾಮಿ ಬೆಟ್ಟದಿಂದ ಹೊರಟಾಗ ಅರೌಂಡ್ 2:30 ಆಗಿತ್ತು ಅನಿಸುತ್ತೆ. ಸೊ ಹೊಟ್ಟೆ ಹಸಿತಾ ಇತ್ತು. ಚಿಪ್ಸ್ ಎಲ್ಲ ತಂದಿದ್ವಿ. ಚಿಪ್ಸ್ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಅಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ. ಸೊ ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸೊ ಹೋಗೋಣ ಅಂತ ಕೇಳೋಕೆ ಹೋಗಿದ್ವಿ. ಅಲ್ಲಿ ಒಬ್ರಿಗೇ ಅರೌಂಡ್ 800 or 900 ಸಮಥಿಂಗ್ ಹೇಳಿದ್ರು. ಓಕೆ ಹೋಗೋಣ ಅಂತ ಹೇಳಿದ್ರು. ಅವ್ರ ಸೆಕ್ಯೂರಿಟಿನೇ ಹೇಳಿದ್ರು ಓಕೆ ಅಷ್ಟು ಮನಿ ಕೊಟ್ರು ಲೈಕ್ ಪ್ರಾಣಿಗಳೆಲ್ಲ ನೋಡ್ಬೋದು ಅಂದರೆ ಓಕೆ, ಬಟ್ ಆ ಸೆಕ್ಯೂರಿಟಿ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರು ಅದು ಪ್ರಾಣಿ ಸಿಕ್ಕರೆ ಸಿಗ್ಬೋದು, ಇಲ್ಲಾಂದರೆ ಇಲ್ಲ ಅಂತ. ಸೊ ಅದಕ್ಕೆ ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ವಿಶ್ವ ಹೇಳಿದ್ರು ಸೊ ಇದು ಊಟಿ ರೋಡ್ ಅಂತೆ, ಇಲ್ಲಿಗೆ ಜಸ್ಟ್ 20 ರೂಪೀಸ್ ಟಿಕೆಟ್ ಅಂತೆ. ಆದರೂ ಇಲ್ಲೇ ಪ್ರಾಣಿಗಳೆಲ್ಲ ನೋಡ್ಬೋದು ಅಂತ ಕರ್ಕೊಂಡು ಹೋದ್ರು. ಇಲ್ಲೇ ಪ್ರಾಣಿಗಳೆಲ್ಲ ಸಿಕ್ತು. ನಮಗೆ ಜಿಂಕೆ ಸಿಕ್ತು, ಮತ್ತು ಆನೆ ಕೂಡ ಸಿಕ್ತು, ಮತ್ತು ಅಲ್ಲಿ ತುಂಬ ಕೋತಿಗಳು ಕೂಡ ಇತ್ತು. ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಕಾರಲ್ಲಿ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ.
ವೆದರ್ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಕಾಡಲ್ಲಿ ಮಾತಾಡಿಕೊಂಡು ಒಂದು ರೈಡ್ ಹೋಗ್ಬಿಟ್ಟು ಬಂದ್ವಿ. ಸೊ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು, ಅರೌಂಡ್ 4:30 ಆಗಿತ್ತು ಅಂದ್ಕೊತೀನಿ. ತುಂಬ ಹೊಟ್ಟೆ ಹಸಿತಾ ಇತ್ತು. ರೆಸ್ಟೋರೆಂಟ್ ಸರ್ಚ್ ಮಾಡ್ತಿದ್ವಿ, ಅಲ್ಲೇ ಖಾನ್ಸ್ ರೆಸ್ಟೋರೆಂಟ್ ಅಂತ ಇತ್ತು. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಹೊರಟ್ವಿ. ಚೆನ್ನಾಗಿತ್ತು ಈ ರೆಸ್ಟೋರೆಂಟ್. ಒಂಥರ ಲೈಕ್ ಫಾರೆಸ್ಟ್ ಥೀಮಲ್ಲಿ ಮಾಡಿದ್ರು. ಫುಡ್ ಓಕೆ ಆಗಿತ್ತು, ಬಟ್ ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಮುಗಿಸ್ಕೊಂಡು ವಾಪಸ್ ಬರ್ತಾ ಹಲಸಿನ ಹಣ್ಣು ನೋಡಿದ್ವಿ. ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಹಾಗೆ ಹಲಸಿನ ಹಣ್ಣು ತೊಗೊಂಡು ಬರ್ತಾ ಕಬ್ಬಿನಲ್ಲಿ ಕೂಡ ಕುಡ್ಕೊಂಡು ಶಿಲ್ಪ ಮನೆಗೆ ಹೊರಟ್ವಿ. ಶಿಲ್ಪ ಮನೆ ರೀಚ್ ಆದಾಗ ಅರೌಂಡ್ 7:30 ಆಗಿತ್ತು ಅನ್ಕೋತೀನಿ. ಫುಲ್ ಟಯರ್ಡ್ ಆಗಿದ್ವಿ ಮಾರ್ನಿಂಗಿಂದ ಎಲ್ಲ ಕಡೆ ಓಡಾಡಿ. ಆ್ಯಕ್ಚುಲಿ ನಮಗೆ ಊಟ ಮಾಡೋ ಥರನೇ ಇರಲಿಲ್ಲ. ಊಟ ಬೇಡ ಅಂತ ಹೇಳಿದ್ರು ನಾವು ಬರೋ ಅಷ್ಟರಲ್ಲಿ ಚಿಕನ್ ಎಲ್ಲ ತರಿಸ್ಬಿಟ್ಟಿದ್ದಾಳೆ. ಎಷ್ಟು ಬೇಡ ಅಂದ್ರೂ ಇಲ್ಲ ನಾನು ಬಿರಿಯಾನಿ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು.
ಬಿರಿಯಾನಿ ಎಲ್ಲ ರೆಡಿ ಆಯಿತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ನಾಳೆ ಯಾವ ಪ್ಲೇಸಿಗೆ ಹೋಗ್ತೀವಿ ಮತ್ತು ನಮ್ಮ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.